ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಹೊಸ ವರ್ಷ ಆಗಿರೋದ್ರಿಂದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಟು ಆರ್ ಪಿ ಎಲ್ ಫ್ಯಾಮಿಲಿ. ಯುಗಾದಿ ಹಬ್ಬನ ಮತ್ತು ಒಬ್ಬಟ್ಟು ಯಾವ ಥರ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಮನೆ ಮುಂದೆ ಬಿಡಿಸಿ ಮಾವಿನ ತೋರಣಗಳಿಂದ ಮಧ್ಯೆ ಮಧ್ಯೆ ಸೇವಂತಿಗೆ ಹೂವು ಹಾಕಿ ತೋರಣನ ರೆಡಿ ಮಾಡಿದ್ದೆ. ಅದನ್ನು ಮನೆ ಮುಂದೆ ಕಟ್ಟಿಬಿಟ್ಟು ಅದಾದಮೇಲೆ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಬೇವು, ಒಂದು ಬಟ್ಲಲ್ಲಿ ಬಿಳ್ಗಡಲೆ ಪೌಡ್ರು ಮತ್ತು ಬೆಲ್ಲ, ಒಂದು ಮಾವಿಂದು ಎಲೆದು ಮಧ್ಯೆ ಮಧ್ಯೆ ಸೇವಂತಿಗೆ ಹೂವು ಹಾಕಿ ಹಾರನ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡಿದ್ದೀನಿ. ಹಬ್ಬ ಅಂದರೆ ಪೂಜೆ ಮಾಡೋದೇ ವಿಶೇಷ. ಅದರಲ್ಲಿ ಹಬ್ಬದ ಊಟ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಒಬ್ಬಟ್ಟು ಮಾಡೋದನ್ನು ವಿಡಿಯೋ ಹಾಕಿದ್ದೀನಿ. ಒಂದು 4ರಿಂದ 5 ಗ್ಲಾಸಷ್ಟು ನೀರಿಟ್ಟು ಉದ್ದ ಗ್ಲಾಸಲ್ಲಿ ಬೇಳೆ 1.5 ಗ್ಲಾಸಷ್ಟು ಹಸಿ ಇಟ್ಕೊಂಡಿದ್ದೀನಿ ಒಂದು ಮರದಲ್ಲಿ. ಈ ಅಳತೆಯಲ್ಲಿ ನೋಡಿ, ಈ ಗ್ಲಾಸ್ ಅಳತೆಯಲ್ಲಿ ಬೇಳೆನ ತೊಗೊಂಡಿದ್ದೀನಿ 1.5 ಗ್ಲಾಸಷ್ಟು. ಇದೇ ಗ್ಲಾಸ್ ಅಳತೆಯಲ್ಲಿ ಒಂದು 5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀರು ಬಿಸಿ ಆದಮೇಲೆ ಬೇಳೆನ ಹಾಕಿದ್ದೀನಿ. ಬೇಳೆ ಇದು ಕುದಿಬೇಕು. ಸ್ಟಾರ್ಟಿಂಗ್ ಕುದಿಯುವಾಗ ಸ್ವಲ್ಪ ನೊರೆ ಥರ ಬರುತ್ತೆ, ಅದನ್ನೆಲ್ಲ ತೆಗಿಬೇಕು. ನೋಡಿ, ಇದು ನೊರೆ ಎಲ್ಲ ತೆಗೆದು ಚೆಲ್ಲಬೇಕು. ಸೌಟದಿಂದ ತೆಗಿತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ನೊರೆ ಎಲ್ಲ ತೆಗೆದಾದ್ಮೇಲೆ ಕುದಿಯೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದು 50% ಬೆಂದಿದೆ, ಇನ್ನೂ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಈಗ ಒಂದು 70-80% ಬೆಂದಿದೆ. ಇದು ಕರೆಕ್ಟ್ ಹದದಲ್ಲೇ ಇದೆ. ಇದನ್ನು ಈಗ ನಾನು ರಸನೆಲ್ಲ ಬಸ್ಕೊಂಡು, ಬೇಳೆ ರಸನ ಇನ್ನೊಂದರಲ್ಲಿ ಇಟ್ಕೊಂಡು ನೀಟಾಗಿ ಬಸ್ಕೊಬೇಕು. ಅದಾದಮೇಲೆ ಇಲ್ಲಿ 1 ಗ್ಲಾಸಷ್ಟು ಬೆಲ್ಲನ ಪುಡಿ ಮಾಡಿರೋದು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. 1-2 ನಿಮಿಷ ಮಿಕ್ಸ್ ಆದಮೇಲೆ ಇದನ್ನು ಒಂದು ಲೋ ಫ್ಲೇಮಲ್ಲಿ ಉರಿ ಇಟ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ಟೀಲ್ ಆಗಿರೋದ್ರಿಂದ ಪಾತ್ರೆ ಒತ್ತೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಸೋಂಪು ಕಾಳು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು. ಇದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಮತ್ತು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆಗೆ. ಅದಕ್ಕೋಸ್ಕರ ಒಬ್ಬಟ್ಟಿಗೆ ಹಾಕಿರೋದು. ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಒಣಶುಂಠಿ ಪೌಡ್ರ್ ಹಾಕಿದ್ದೀನಿ. ಒಣಶುಂಠಿ ಪೌಡ್ರ್ ಹಾಕಿರೋದು ಸ್ಕಿಪ್ ಆಗಿದೆ. ಸಾರಿ ಫ್ರೆಂಡ್ಸ್, ಅದು ಸ್ಕಿಪ್ ಆಗಿದೆ. ಅದಾದಮೇಲೆ ಹೂರಣ ರುಬ್ಬೋದು ನಾನು ತೋರಿಸಿಲ್ಲ. ಹೂರಣ ಡೈರೆಕ್ಟಾಗಿ ರುಬ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಇಟ್ಕೊಂಡು, ಹಾಗೆ ಹಿಟ್ಟು ಕಲಸಿರೋದು ಕೂಡ ತೋರಿಸಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ. ಹಿಟ್ಟನ್ನ ಕಲಸಿ ಒಂದು ಅರ್ಧ ಗಂಟೆ ಬಿಟ್ಟಾದಮೇಲೆ ಎಣ್ಣೆ ಹಚ್ಕೊಂಡು ಒಂದು ಕವರ್ ಮೇಲೆ ಇಟ್ಟು ಈ ಥರ ಹೂರಣ ಇಟ್ಟು ಲಟ್ಟಿಸ್ತಾ ಇದ್ದೀವಿ. ನೀಟಾಗಿ ಬರುತ್ತೆ ನೋಡಿ. ಈ ಥರ ಲಟ್ಟಿಸೋದ್ರಿಂದ ನೋಡಿ ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ನೀಟಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ತುಪ್ಪನ ಮೇಲೆ ಅನಗಿಸ್ಬಿಟ್ಟು ಅದಾದಮೇಲೆ 2 ಕಡೆ ತುಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ. ಕೈಯಲ್ಲಿ ತಟ್ಟಿರೋದು ಕೂಡ ಇದೆ ವಿಡಿಯೋ, ಅದು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಇದು ಲಟ್ಟಿಸಿರೋದು ಒಂದು ವಿಡಿಯೋ, ಇನ್ನೊಂದು ಒಬ್ಬಟ್ಟು ಕೈಯಲ್ಲಿ ತಟ್ಟಿರೋದು ನೋಡಿ. ಇದು 2 ಕಡೆ ಚೆನ್ನಾಗಿ ಬೆಂದಿದೆ. ಇದಾದಮೇಲೆ ಈಗ ನೀಟಾಗಿ ಬೆಂದಿದೆ. ಇದನ್ನು ತೆಗಿತಾ ಇದ್ದೀವಿ. ತೆಗೆದು ಒಂದು ಆರ್ಟ್ ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀವಿ. ಈಗ ನೋಡಿ, ಸ್ವಲ್ಪ ಹಿಟ್ಟು ತೊಗೊಂಡು, ನಾವು ಚಪಾತಿ ಮಾಡ್ತೀವಲ್ಲ ಅಷ್ಟು ಹಿಟ್ಟು ತೊಗೊಂಡ್ರೆ ಸಾಕು. ಅದೇ ಥರ ನೋಡಿ, ಈ ಥರ ಇಷ್ಟು ಹಿಟ್ಟು ತಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕವರಿಗೆ, ಇದಕ್ಕೂ ಕೂಡ ಸ್ವಲ್ಪ ಲೈಟಾಗಿ ಅದೇ ಎಣ್ಣೆ ಹಚ್ಚಿ ಈ ಥರ ಇಷ್ಟು ಚಪಾತಿ ಉಂಡೆ ಮಾಡ್ತೀವಲ್ಲ ಅಷ್ಟು ಹೂರಣ ತೊಗೊಂಡು ಅದನ್ನು
ಕವರ್ ಮಾಡ್ಕೊಬೇಕು. ಹಿಟ್ಟಲ್ಲಿಟ್ಟು ನೋಡಿ ನೀಟಾಗಿ ಪ್ರೆಸ್ ಮಾಡ್ಕೊಬೇಕು. ಅದರಲ್ಲಿ ನಾನು ಹಿಟ್ಟಲ್ಲಿಟ್ಟಿರೋದು ತೋರಿಸಿಲ್ಲ, ಅದಕ್ಕೋಸ್ಕರ ಮತ್ತೆ ಈ ವಿಡಿಯೋನ ನಾನು ಹಾಕಿದ್ದೀನಿ. ಹಿಟ್ಟಲ್ಲಿಟ್ಟು ಈ ಥರ ಫುಲ್ ಕವರ್ ಮಾಡ್ಕೊಬೇಕು. ಕವರ್ ಆಗಿದೆ. ಈಗ ಎಣ್ಣೆ ಹಚ್ಬಿಟ್ಟು ಲಟ್ಟಿಸ್ತಾ ಕೈಯಲ್ಲಿ ತಟ್ತಾ ಇರೋದು ನೋಡಿ, ಈ ಥರ ನೀಟಾಗಿ ಬರುತ್ತೆ. ಇದನ್ನು ಬೇಕಾದ್ರೆ ಲಟ್ಟಿಸ್ಬೋದು ಇನ್ನೊಂದು ಸಲ. ನೋಡಿ, ಕೈಯಲ್ಲಿ ಕೂಡ ತಟ್ಬೋದು. ಓಕೆ, ಇದನ್ನು ಈಗ ಬೇಯಿಸಿದರೆ ಒಬ್ಬಟ್ಟು ರೆಡಿ ಆಗೋಯ್ತು. ನೋಡಿ, ಎರಡು ಕಡೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ತಾ ಇದೆ. ಯುಗಾದಿ ಹಬ್ಬಕ್ಕೆ ಇದು ಸ್ಪೆಷಲ್ಲು ಒಬ್ಬಟ್ಟನ್ನ ಮಾಡಿರೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೋಡಿ, ಇದನ್ನು ಹಾಟ್ ಬಾಕ್ಸಲ್ಲಿ ಹಾಕಿ ಹಾಗೆ ಚಂದ್ರನ ನೋಡಿ ಯುಗಾದಿ ಹಬ್ಬನ ಮುಗಿಸ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.